ನನ್ನಿಚ್ಛೆಯಂತೆ ಇಲ್ಲೇನೂ ನಡೆಯುವುದಿಲ್ಲ, ಇಲ್ಲೆಲ್ಲವೂ ಅವನಿಚ್ಛೆಗರ್ಪಿಸಿ ಬದುಕಬೇಕಾಗ್ತೈತಿ. ಅದಕ್ಕೆ ರವೀಂದ್ರರು ಹೇಳ್ತಾರೆ, ಗಿವ್ ಮಿ ದ ಸ್ಟ್ರೆಂತ್ ಟು ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್. ಭಗವಂತನೇ, ಇಲ್ಲಿ ನನ್ನಿಚ್ಛೆ ಅನ್ನುವಂಥದ್ದೇನೂ ಇಲ್ಲೋ, ನಿನ್ನಿಚ್ಛೆಗರ್ಪಿಸಿ ನಾನು ಬದುಕ್ತೇನೆ. ಗಿವ್ ಮಿ ದ ಸ್ಟ್ರೆಂತ್ ಲೈಟ್ಲಿ ಟು ಬಿಯರ್ ಜಾಯ್ಸ್ ಅಂಡ್ ಸಾರೋಸ್. Give me the strength to never disown the poor and bend my knees before insolent might. Give me the strength to surrender my will to thy will. ಇದು ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ಭಗವಂತನೇ, ನನ್ನಿಚ್ಛೆ ಅನ್ನುವಂಥದ್ದೇನಿಲ್ಲ, ನಿನ್ನಿಚ್ಛೆಯಂತೆ ನಾ ಬದುಕಾಕತ್ತೇನೆ. ಒಂದ್ ಸ್ವಲ್ಪ ಶಕ್ತಿ ಕೊಡು. ಜೀವನದ ಮೇಲೆ ಸ್ವಲ್ಪ ಕಷ್ಟ ಬರ್ತಾವ, ಸ್ವಲ್ಪ ಸುಖ ಬರ್ತಾವ, ಒಮ್ಮೆ ಮಾನ ಬರ್ತೈತಿ, ಅಪಮಾನಗಳು ಬರ್ತೈತಿ. ಹೆಂಗ ಬದುಕುವುದು ಈ ಜಗತ್ತಿನೊಳಗ? ಉಪನಿಷತ್ತು ಹೇಳ್ತೈತಿ, ಈಗ ಆತ್ಮಹತ್ಯೆ ಅಂತ ಒಂದು ಶಬ್ದ ಇದೆ, ಆತ್ಮಹತ್ಯೆ ಅಂತ. ಆತ್ಮಹತ್ಯೆ ಯಾವಾಗ ಆಗ್ತೈತಿ ಅಂದ್ರ, ಈಗ ನಾವೇನ್ ತಿಳ್ಕೊಂಡಿವಿ, ಯಾರೋ ಒಬ್ಬ ವಿಷ ಕುಡಿತಾನ, ಯಾರೋ ಒಬ್ಬ ವಿಷ ಕುಡ್ದಾಗ ಆತ್ಮಹತ್ಯೆ ಮಾಡ್ಕೊಂಡ್ರು, ಅಥವಾ ಯಾರೋ ಒಬ್ರು ಬಾವಿ ಹಾರಿದ್ರು ಆತ್ಮಹತ್ಯೆ ಮಾಡ್ಕೊಂಡ್ರು, ಯಾರೋ ಒಬ್ರು ಊರ್ಲ್ ಹಾಕೊಂಡ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ನಾವ್ ಅಂತೀವಿ. ಆದ್ರೆ ವಾಸ್ತವದಲ್ಲಿ ವಿಷ ಕುಡ್ದಾಗ, ನೇಣ್ ಹಾಕೊಂಡಾಗ, ಬಾವಿಯೊಳಗೆ ಹಾರದಾಗ ಆಗಿದ್ದು ದೇಹದ ಹತ್ಯೆ, ಆತ್ಮಹತ್ಯೆ ಅಲ್ಲ. ಆತ್ಮಹತ್ಯೆ ಯಾವಾಗ ಆಗ್ತೈತಿ ಅಂದ್ರ, ಆತ್ಮಕ್ಕೆ ನಾವು ನೈನಂ ಚಿಂದಂತಿ ಶಸ್ತ್ರಾಣಿ, ಕೊಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ನಾವು ಮಾಡಿಕೊಂಡಿದ್ದು ದೇಹ ಹತ್ಯೆ. ಆತ್ಮಹತ್ಯೆ ಯಾವಾಗಂದ್ರ, ದೇವ್ರೇನ್ ಇದೊಂದು ಸುಂದರವಾದ ಜೀವನ ಕೊಟ್ಟನಲ್ಲ, ಇಲ್ಲಿ ಚಂದ ಬದುಕಲಾರ್ದಂಗ ಜೀವನ ಅರ್ಥ ಮಾಡ್ಕೊಂಡು ಹೋದೆ ಅಂದ್ರೆ ಅದು ಆತ್ಮಹತ್ಯೆ ಅಂತ ಉಪನಿಷತ್ತಿನ ಋಷಿಗಳು ಹೇಳ್ತಾರೆ. ಅರ್ಥ ಮಾಡಿಕೊಂಡ ಬದುಕು ಮನುಷ್ಯನೇ ಈ ಜಗತ್ತು. ಕಷ್ಟ ಬರಬಾರ್ದಂದ್ರೆ ಹೆಂಗ ಜೀವನ ಅಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗದೆ ಕಷ್ಟಗಳು ಬರ್ತಾವೋ, ಇಲ್ಲಿ ಕಷ್ಟಗಳು ಬರುದಿಲ್ಲ, ನಡೆಯುವುದಿಲ್ಲ. ನಮ್ಮ ಇಚ್ಛೆ ಏನು ಅಂದ್ರ, ನಾವ್ ಒಟ್ಟು ಆರಾಮಿರ್ಬೇಕಂತೀವಿ. ಆರಾಮಿರೋದು ನಮ್ಮ ಡೆಫಿನಿಷನ್ ಏನು ಅಂದ್ರ, ಒಟ್ಟು ಮಂಡಾಳ ಮಿರ್ಚಿ ತಂದು ಕೊಡಬೇಕು, ಚಂದ ಟಿಫಿನ್ ಮಾಡ್ಕೊಂತ ಟಿವಿ ನೋಡ್ಕೊಂತ ಕುಂದಿರ್ಬೇಕು. ಈ ಕಡೆನೂ ಹೊಳ್ಳಂಗಿಲ್ಲ, ಈ ಕಡೆನೂ ಹೊಳ್ಳಂಗಿಲ್ಲ. ಮತ್ ಇಷ್ಟ ಹಿಂಗಿರೋದ ಆರಾಮ್ ಅಂದ್ರೆ, ಈ ಕಡೆನೂ ಹೊಳ್ಳೋದಿಲ್ಲ, ಈ ಕಡೆನೂ ಹೊಳ್ಳೋದಿಲ್ಲ. ಇಷ್ಟ ಇರೋದ ಆರಾಮ್ ಅಂದ್ರೆ ಕುಣ್ಯಾಗ ಹೆಣನು ಹಂಗ ಇರ್ತಾವ. ಅವು ಈ ಕಡೆನೂ ಹೊಳ್ಳಲ್ಲ, ಈ ಕಡೆನೂ ಹೊಳ್ಳಲ್ಲ. ಅಂದ್ರೆ ಈ ಕಡೆನೂ ಹೊಳ್ಳೋದಿಲ್ಲ, ಈ ಕಡೆನೂ ಹೊಳ್ಳೋದಿಲ್ಲ, ಅದು ಅಷ್ಟೇ ಆರಾಮ್ ಅಂದ್ರ ಕುಣ್ಯಾಗಿನ ಹೆಣ ಇದ್ದಂಗ ಮನುಷ್ಯ. ಯಾರಿಗೆ ಕಷ್ಟಗಳು ಬರ್ತಾವ, ಕುಣ್ಯಾಗಿನ ಹೆಣಕ್ ಬಂದಿಲ್ಲ, ಅದು ಜೀವಂತಿಲ್ಲ. ಯಾರಿಗೆ ಕಷ್ಟಗಳು ಬಂದಾವಲ್ಲ, ತಿಳ್ಕೋಬೇಕು, ನಾವು ಜೀವಂತ ಅದೀವಂತ ತಿಳ್ಕೋಬೇಕು. ಕಷ್ಟಗಳು ಬಂದ್ರೆ ಜೀವಂತಿಕೆಯ ಲಕ್ಷಣ ಅಂತಿರ್ತಾರ. ನಮಗ ಬಹಳ ಕಾಡ್ತಾರ್ರಿ ಮಂದಿ. ಯಾಕೆ ಇಷ್ಟ ಕಾಡ್ತಾರ? ನಮಗ ಬಹಳ ಕಾಡ್ತಾರ. ಯಾರು ಜಾಲಿ ಗಿಡಕ್ಕೆ ಕಲ್ಲು ಹೋಗಿದಿಲ್ಲ, ಮಾವಿನ ಗಿಡಕ್ಕ ಕಲ್ಲು ಹೋಗಿತಾರ, ಕಾಡ್ಯಾಕತ್ತಾರ ಅಂದ್ರೆ ನಾವು ಮಾವಿನ ಹಣ್ಣಂತೂ ತಿಳ್ಕೊಂಡು ಬದುಕಬೇಕು ಮನುಷ್ಯ. ಸ್ವಲ್ಪ ಬೇಡವಲ್ಲ, ಸಣ್ಣ ಪುಟ್ಟ ಆಗ್ತಾವ. ಜೀವನ ಹೇಡಿಯಾಗಬಾರ್ದು, ಮನುಷ್ಯ ಧೀರನಾಗಿ ಬದುಕುವುದಿಲ್ಲ. ರಮಣ ಮಹರ್ಷಿಗಳಿದ್ರು. ರಮಣ ಮಹರ್ಷಿಗಳು ಒಮ್ಮೆ ತಮ್ಮ ಆಶ್ರಮದಲ್ಲಿ ಕುಳಿತಿದ್ರು. ರಮಣ ಮಹರ್ಷಿಗಳ ಆಶ್ರಮದಾಗ ಕುಳಿತಾಗ ಒಬ್ಬ ಯುವಕ ಬಂದ. ಅವ ಜೀವನದಲ್ಲಿ ಬಹಳ ಜಿಗುಪ್ಸೆಗೊಂಡ ಯುವಕ ಅವನಿಗೆ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊಂಟಿದ್ದ. ರಮಣ ಮಹರ್ಷಿಗಳು ಕುಂತಿದ್ರು, ಬಹಳ ದೊಡ್ಡ ಯೋಗಿಗಳು ರಮಣ ಮಹರ್ಷಿಗಳು. ಅವ್ರ ಆಶ್ರಮದಾಗ ಏನ್ ಮಾಡ್ತಿದ್ರು ಅಂದ್ರೆ, ಪತ್ರೋಳಿ ಎಲಿ ಇರ್ತಾವಲ್ಲ, ಪತ್ರೋಳಿ ಎಲಿ, ಆ ಪತ್ರೋಳಿ ಎಲಿ ಹೊಣಿತಿದ್ರು. ಅಂದ್ರೆ ಬಂದ ಭಕ್ತರಿಗೆ ಊಟಕ್ಕೆ ತಮ್ಮ ಆಶ್ರಮದೊಳಗೆ ಪತ್ರೋಳಿ ಎಲಿ ಹಣಿತಿದ್ರು ಅವ್ರು. ಆ ಪತ್ರೋಳಿ ಎಲಿ ಹಣ್ಕೋಂತ ಕುಂತಿದ್ರು. ಆ ಯುವಕ ಆತ್ಮಹತ್ಯೆ ಮಾಡ್ಕೊಳಕ್ ಹೊಂಟಿದ್ದ. ನೋಡ್ದ ರಮಣ ಮಹರ್ಷಿಗಳದಾರಂತ ಭೇಟಿ ಆಗಬೇಕಂತ ಬಂದು ರಮಣ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ ಹೇಳ್ದ, ಇಲ್ಲ, ನಾನು ಜೀವನದೊಳಗೆ ಬಹಳ ಜಿಗುಪ್ಸೆಗೊಂಡೀನಿ. ಯಾಕಂದ್ರ ನನ್ನ ಹಡೆದ ತಂದೆ ತಾಯಿಗೆ ಒಳ್ಳೆಯ ಮಗನಾಗಿಲ್ಲ, ಹೆಂಡತಿಗೆ ಒಳ್ಳೆಯ ಗಂಡನಾಗಿಲ್ಲ, ಮಕ್ಕಳಿಗೆ ಒಳ್ಳೆಯ ತಂದೆ ಆಗಿಲ್ಲ, ಜೀವನ ಸಾಕಿದು ಅಂತ ಹೊಂಟೀನಿ. ರಮಣ ಮಹರ್ಷಿ ಅಂದ್ರೆ ಸ್ವಲ್ಪ ಹೊತ್ತು ಕೂಡಂತ ಕೂಡಿಸಿದ್ರ ಅವನು. ಕೂಡಿಸಿ ರಮಣ ಮಹರ್ಷಿಗಳು ಕೂಡಿಸಿ ಆ ಪತ್ರೋಳಿ ಎಲಿ ಹೊಣ್ಯಾಕತ್ರ ಹಂಗ ಹೆಣ್ಕೊಂತ ಕುಂತ್ರು. 1-2 ತಾಸು ಆದ್ಮೇಲೆ ಇಷ್ಟ ಎತ್ತರ ಆಗಿತ್ತು. ಈಗ ಇದನ್ನ ತಗೊಂಡೋಗಿ ತಿಪ್ಪಿಗೆ ಹಾಕಿ ಬಾ ಅಂದ್ರು. ಅವ ಹುಡುಗಂದಲ್ಲ, ನೀವಿಷ್ಟು ಕಷ್ಟಪಟ್ಟು ಭಕ್ತರಿಗೆ ಉಣಿಸುವ ಎಲಿದು ತಿಪ್ಪಿಗೆ ಹಾಕಬಾ ಅಂತಿರಲ್ಲ, ಇಷ್ಟೊತ್ತ ಹಣದಿದ್ದು ನಿಮ್ಮ ಶ್ರಮ ವೇಸ್ಟ್ ಆಗೋದಿಲ್ಲ, ಏನು ವ್ಯರ್ಥ ಆಗೋದಿಲ್ಲ ಏನಂತಂದ್.
ಅಲ್ಲಪ್ಪ ನಿನಗಿಷ್ಟು ತಿಳುವಳಿಕೆ ಐತಿ, ನಾನು ಕಷ್ಟಪಟ್ಟ ಹಣದ ಪತ್ರೋಳೆಲಿ ತಿಪ್ಪಿಗೆ ಹಾಕಿದ್ರ ನನ್ನ ಶ್ರಮ ವ್ಯರ್ಥ ಐತಂತ ಗೊತ್ತಾಗತ್ತ. ನಿನಗ ತಯಾರು ಮಾಡಬೇಕಾದ್ರ ದೇವ್ರ ಎಷ್ಟು ಕಷ್ಟಪಟ್ಟಾನ, ನೀವ್ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರ ದೇವರ ಶ್ರಮ ವ್ಯರ್ಥ ಆಗ್ತೈತಿ ಅನ್ನೋ ಪ್ರಜ್ಞೆ ಬೇಡೇನೋ ನಿನಗ. ದೇವರ ಶ್ರಮ ವ್ಯರ್ಥ ಆಗ್ತೈತಿ. ಕಷ್ಟ ಎಲ್ಲರಿಗೆ ಬರ್ತಾವ. ಸ್ವಲ್ಪ ದೇವ್ರ ಕಣ್ಣು ಮುಂದೆ ಯಾಕಿಟ್ಟನ ಗೊತ್ತೈತೇನ್? ಒಂದ್ ಕಣ್ಣು ಹಿಂದ ಒಂದ್ ಕಣ್ಣು ಮುಂದಿಟ್ರ ನಡೀತಿದ್ದಿಲ್ಲ ಏನ್? ಎರಡು ಯಾಕ ಮುಂದಿಟ್ಟನಂದ್ರ ಹಿಂದ್ ಏನ್ ಬಂದೈತಿ ಹಿಂದ್ ಹೊಳ್ಳಿ ನೋಡಾಕ್ ಹೋಗ್ಬೇಡ, ಮುಂದೆ ನೋಡ್ಕೊಂತ ನಡಿ, ಜೀವನ ಚಂದ ಆಗ್ತೈತಿ ಅಂತ ಎರಡು ಕಣ್ಣು ಮುಂದಿಟ್ಟು ಕಳಿಸ್ಯಾನ ದೇವ್ರು. ಸ್ವಲ್ಪ ಹೋಗು, ಜೀವನ ಅಂದ ಮೇಲೆ ಕಷ್ಟ ಸುಖಗಳು ಬರ್ತಾವ. ಭಗವಂತನೇ ಶಕ್ತಿ ಕೊಡು ನನಗದನ್ನ ತಡ್ಕೊಳ್ಳಿಕ್ಕೆ. ಗಿವ್ ಮಿ ದ ಸ್ಟ್ರೆಂತ್ ಟು ನೆವರ್ ಡಿಸ್ಓನ್ ದ ಪೂರ್ ಅಂಡ್ ಬೆಂಡ್ ಮೈ ನೀಸ್ ಬಿಫೋರ್ ಇನ್ಸೊಲೆಂಟ್ ಮೈಟ್. ಏನು ಸ್ವಾರ್ಥ ಐತಲ್ಲ ಜಗತ್ತಿನಲ್ಲಿ, ಸ್ವಾರ್ಥ ನಮ್ಮನ್ನೆಷ್ಟು ಮೆತ್ತಗೆ ಮಾಡೈತಿ ಅಂದ್ರೆ ದೇವರೇ ನನ್ನ ಕರುಣೆಯನ್ನೇ ಕಿತ್ಕೊಂಡು ಹೋಗೈತದು. ಮನುಷ್ಯ ನಿಸ್ವಾರ್ಥಿಯಾಗಿ ಬದುಕುವುದನ್ನ ಕಲಿಬೇಕು ಸ್ವಲ್ಪ ಜಗತ್ತಿನಲ್ಲಿ. ಸ್ವಾರ್ಥದಿಂದ ಬದುಕುವುದಲ್ಲ, ಸ್ವಲ್ಪ ನಿಸ್ವಾರ್ಥಿಯಾಗಿನೂ ಬದುಕಬೇಕಲ್ಲ ಈ ಜಗತ್ತು. ಹೆಂಡತಿ ಗಂಡ ಹೇಳದ್ನಂತ, ಹೆಂಡತಿ ಬಟ್ಟಿ ತೊಳೆದು ಕೊಡು ನಾನು. ಆಕೆ ನಾಯಕ್ ತೊಳೆದು ಕೊಡ್ಲಿ, ಇಲ್ಲ 500 ರೂಪಾಯಿ ಕೊಡ್ತೀನಿ ತಗೋ ಅಂತ ಕೊಟ್ಟ, ತೊಳೆದು ಕೊಟ್ಲು. ಆಮೇಲೆ ಮತ್ ಒಂದ್ 4-5 ತಾಸು ಬಿಟ್ಟು ಇಸ್ತ್ರಿ ಮಾಡಿ ಕೊಡು ಬಟ್ಟೆ ಅಂತ. ನಾಯಕ್ ಮಾಡಿ ಕೊಡ್ಲಿ, ಇಲ್ಲ 500 ರೂಪಾಯಿ ಕೊಡ್ತೀನಿ ತಗೋ ಅಂತ ಕೊಟ್ಟ, ತಗೊಂಡು ಇಸ್ತ್ರಿ ಮಾಡಿ ಕೊಟ್ಲು. ಒಂದ್ ಅರ್ಧ ತಾಸಿಗೆ ಫೋನ್ ಬಂತಂತ ಹೆಣ್ಮಗಳು. ಅವ್ರ ತಮ್ಮ ಫೋನ್ ಮಾಡಿದ್ನಂತ. ಕೇಳ್ದ, ಯಾಕೆ ತಮ್ಮ ಫೋನ್ ಮಾಡಿದ್ದಿ ಅಂತ ಕೇಳ್ದ. ಇಲ್ಲ ನನಗ ರಾಖಿ ಹಬ್ಬಕ್ ಬರಕ್ ಆಗ್ಲಿಲ್ಲ, ಮಾವನ ಅಕೌಂಟಿಗೆ 1000 ರೂಪಾಯಿ ಹಾಕಿ ನೋಡಿ ಇಸುವ ಅಂದ್. ಅದು ಅವ್ರ ಅಳಿಯ ಹಾಕಿದ್ದು ಕೊಟ್ಟ, ನೀವೇನ್ ತನ್ನ ಅಕೌಂಟ್ ನಿಂದ ಕೊಟ್ಟಾವಲ್ಲ ನೀವು. ಸಣ್ಣದಕ್ಕೂ ಸಹಿತ ನಾವು ಅಪೇಕ್ಷೆ ಪಡ್ತೀವಿ. ಜಗತ್ತಿನೊಳಗ ಪ್ರೇಮ ಅನ್ನೋದು ಕೇಳಿ ಪಡೆಯುವುದಲ್ಲ, ಆಚರಣೆ ಮಾಡಬೇಕಾಗ್ತೈತಿ. ಭಗವಂತ ನಿಸ್ವಾರ್ಥದಿಂದ ಬದುಕುವ ಕ್ಷಣ ಬೇಕು. ಪಿಂಪಲಾಂತ್ರಿ ಅಂತ ಹೇಳಿ ರಾಜಸ್ಥಾನದೊಳಗ ಒಂದು ಊರೈತಿ, ಅದ್ರ ಹೆಸರು ಪಿಂಪಲಾಂತ್ರಿ. ಅಲ್ಲಿ ಶ್ಯಾಮ ಸುಂದರ ಪಾಲೇವಾಲ ಅಂತ ಒಬ್ಬ ವ್ಯಕ್ತಿ ಸರ್ಪಂಚ್ ಇದ್ದ, ಶ್ಯಾಮ ಸುಂದರ ಪಾಲೇವಾಲ. ಆ ಶ್ಯಾಮ ಸುಂದರ ಪಾಲೇವಾಲ ಏನಾಯ್ತು ಅಂದ್ರ, ಅವ ಸರ್ಪಂಚ್ ಇದ್ದಾಗ ಅವನಿಗಿದ್ದು ಒಬ್ಬ ಮಗಳು ತೀರ್ಕೊಂಡ್ಲು. ಶ್ಯಾಮ್ ಸುಂದರ ಪಾಲೇವಾಲನ ಮಗಳು ಕಿರಣಕ್ಕೆ ಹೆಸರು, ಅವ್ರ ಹೆಂಡತಿ ಹೆಸರು ಅನಿತಾ. ಮಗಳು ತೀರ್ಕೊಂಡ್ಲಲ್ಲ, ಮಗಳು ತೀರ್ಕೊಂಡಿದ್ದಕ್ಕೆ ಏನ್ ಮಾಡದಂದ್ರ ಅವ ಮಗಳ ಹೆಸರಲ್ಲೇ ಒಂದು ಗಿಡ ಹಚ್ಚದ. ಅವನಿಗನ್ನಿಸ್ತು, ಬರೇ ಒಂದು ಗಿಡ ಹಚ್ಚಿದ್ರೆ ನನ್ನ ಮಗಳ ಹೆಸರಲ್ಲೇ, ನನ್ನ ಮಗಳು ಸತ್ತಿದ್ದಕ್ಕೆ ಗಿಡ ಹಚ್ಚೋದು ಬೇಡ, ಇರು ಒಬ್ಬ ಮಗಳು ತೀರ್ಕೊಂಡ್ಲಲ್ಲ, ನನ್ನ ಮಗಳು ಸತ್ತಿದ್ದಕ್ಕೆ ಗಿಡ ಹಚ್ಚೋದು ಬೇಡ. ಇನ್ ಮೇಲೆ ನಮ್ಮ ಊರಾಗ ಯಾವ ಹೆಣ್ಣು ಮಗು ಹುಟ್ಟತೈತಿ, ಹೆಣ್ಣು ಮಗು ಹುಟ್ಟಿದ್ರ ಅಕ್ಕಿ ಹೆಸರಲ್ಲೇ 111 ಗಿಡ ಹಚ್ಚಬೇಕಂತ ಸಂಕಲ್ಪ ಮಾಡುತ್ತೆ. ಅದು ಮಕ್ರಾನಂತೀವ್ ಮಾರ್ಬಲ್ ಬರ್ತೈತಲ್ಲ, ಎಲ್ಲ ಗಣಿಗಾರಿಕೆ ನಡೆದು ವಾತಾವರಣ ಕೆಟ್ಟಿತ್ತು. ಇವ ಏನ್ ಮಾಡದ ಶ್ಯಾಮ್ ಸುಂದರ್ ಪಾಲಿವಾಲ್ ಅಂದ್ರ, ಯಾರೇ ಆ ಹಳ್ಳಿಯೊಳಗ ಹೆಣ್ಣು ಮಗು ಹುಟ್ಟಿತು ಅಂದ್ರ 111 ಗಿಡ, ಮತ್ತ ಅವ್ರಪ್ಪ 11,000 ರೂಪಾಯಿ ಕೊಡ್ಬೇಕು. ಊರನ್ ಹಿರಿಯರೆಲ್ಲ ಕೂಡಿಸಿ 21,000 ಅಂದ್ರೆ 31,000 ರೂಪಾಯಿ ಆ ಹೆಣ್ಣು ಮಗುವಿನ ಹೆಸರಲ್ಲೇ ಹುಟ್ಟಿದ ದಿವ್ಸ ಇಡ್ತಾರ ಈಗ. ಆಮೇಲೆ ಗಿಡ ಹಚ್ಚಿದ್ರು. ಎಷ್ಟು ಗಿಡ ಬೆಳೆದು ಅಂದ್ರೆ ನಿಮ್ಗೆ ಆಶ್ಚರ್ಯ ಅನಿಸ್ತೈತಿ. ಇವತ್ತು ಸುಮಾರು 4 ಲಕ್ಷ ಗಿಡ ಬೆಳೆಸ್ಯಾರ. ಪದ್ಮಶ್ರೀ ಪ್ರಶಸ್ತಿ ಬಂತವ್ರಿಗೆ ಕರ್ನಾಟಕ ಸರ್ಕಾರ. ಈಗ ನಮ್ಮಲ್ಲಿ ರಕ್ಷಾ ಬಂಧನ ಮಾಡ್ತೀವಿಲ್ಲ, ಕೈ ಕಟ್ತೀವಿ. ಅಲ್ಲಿ ಆ ಊರಾಗ ರಕ್ಷಾ ಬಂಧನ ಇಲ್ಲ. ರಕ್ಷಾ ಬಂಧನ ಬಂದ ದಿವಸ ವೃಕ್ಷಾ ಬಂಧನ ಮಾಡ್ತಾರ. ವೃಕ್ಷಗಳಿಗೆ ಹೋಗಿ ರಾಖಿ ಕಟ್ತಾರ ಅಲ್ಲೆಲ್ಲ. ವೃಕ್ಷಾ ಬಂಧನ. ನಾವು ಪರಮಾತ್ಮ ನಮಗ್ ಒಲಿಬೇಕಂತ ತಿಳ್ಕೊಂಡು ಲಕ್ಷ ದೀಪಗಳಿಂದ ಪೂಜಾ ಮಾಡ್ತೀವಿ. ಪರಮಾತ್ಮ ಒಲಿಬೇಕಾದ್ರ ಲಕ್ಷ ದೀಪಗಳಿಂದ ಪೂಜಾ ಮಾಡುವುದಲ್ಲ, ವೃಕ್ಷ ದೀಪಗಳಿಂದ ದೇವನನ್ನ ಆರಾಧಿಸಬೇಕು, ಈ ಪ್ರಕೃತಿಯನ್ನ ಆರಾಧಿಸಬೇಕಾಗ್ತೈತೆ ಮನುಷ್ಯ. ವೃಕ್ಷ ದೀಪಗಳು ಬೇಕು. ಅದಕ್ಕೆ ಮನುಷ್ಯ ಸ್ವಾರ್ಥಿಯಾಗಿ ಬದುಕುವುದಲ್ಲ, ಈ ಜಗತ್ತಿನಲ್ಲಿ ಒಂದಿಷ್ಟು ನಿಸ್ವಾರ್ಥದಿಂದ ಬದುಕಬೇಕಾಗ್ತೈತಿ. ನೇಷನ್ ಫಸ್ಟ್, ಐ ಆಮ್ ಲಾಸ್ಟ್. ನೇಷನ್ ಫಸ್ಟ್, ಸೆಲ್ಫ್ ಲಾಸ್ಟ್. ಇದು ಬೇಕಲ್ಲ. ಸ್ವಾರ್ಥದ ಎದುರಿಗೆ ಬದುಕಲಿಕ್ಕೆ ಸಾಧ್ಯ ಐತೇನ್? ಸ್ವಲ್ಪ ಕಷ್ಟ ಸುಖ ಬರ್ತಾವ, ತಡ್ಕೊಳ್ಳೋ ಶಕ್ತಿ ಕೊಡು. ಸ್ವಲ್ಪ ಸ್ವಾರ್ಥ ಮುಂದೆ ಬರ್ತೈತಿ, ತಡ್ಕೊಳ್ಳೋ ಶಕ್ತಿ ಕೊಡು ಭಗವಂತನೇ. ನಮ್ಮೆಲ್ಲರ ಅಪೇಕ್ಷೆ ಐತಿಲ್ಲ. ಏನಂತೀವಿ ಅಂದ್ರ, ನಮಗ್ ಒಟ್ಟ ಯಾರು ಸೇರವಲ್ರು ನೋಡ್ರಿ ಅಂತೀವೇ ಇಲ್ಲ ನಾವು. ನಮಗ್ ಕಂಡ್ರ ಒಟ್ಟ ಯಾರಿಗೆ ಸೇರಿಕಾಗಲ್ಲ, ನಮಗ್ ಯಾರು ಮಾತಾಡ್ಸಲ್ಲ.
ನಮಗೆ ಏನ್ ರೂಢಿ ಬಿದ್ದೈತಿ ಅಂದ್ರೆ ಮಂದಿ ಮಾತಾಡಿಸ್ಬೇಕು, ಮಂದಿ ಸೇರ್ಬೇಕು. ನಮಗ್ ದುಃಖ ಯಾಕಾಗೈತಿ ಅಂದ್ರ ನಾನು ಇನ್ನೊಬ್ಬರ ಹತ್ರ ಹೋಗಿ ಭಿಕ್ಷುಕಾಗಿನ್ನ. ನನ್ನ ಹೃದಯ ತುಂಬಬೇಕಾದ್ರೆ ನೀವು ನನ್ನನ್ನು ಪ್ರೀತಿಸಬೇಕು ಅಂತ ಇನ್ನೊಬ್ಬರ ಮನಿ ಮುಂದೆ ಹೋಗಿ ನಿನ್ನ ಭಿಕ್ಷಾ ಪಾತ್ರೆ ತಗೊಂಡ ನಿಂತ್ರ ಅವ್ರೇನು ಭಿಕ್ಷಾ ಹಾಕ್ತಾರೇನು? ದೇವ್ರು ಏನು ಕೊಟ್ಟಾನ ಅಂದ್ರೆ ಇನ್ನೊಬ್ಬರ ಮನಿ ಮುಂದೆ ಪ್ರೇಮದ ಭಿಕ್ಷಾ ಹಿಡ್ಯಾಕ್ ಹೋಗಬೇಡ. ನಿನ್ನ ಹೃದಯದೊಳಗೆ ಎಷ್ಟು ಪ್ರೇಮ ಮಾಡಿದ್ರು ಖಾಲಿ ಆಗ್ಲಾರ್ದ ಅಕ್ಷಯ ಪಾತ್ರೆ ಕೊಟ್ಟೇನಿ. ಕೇಳಿ ಭಿಕ್ಷುಕನಾಗೋದಕ್ಕಿಂತ ಇನ್ನೊಬ್ಬರಿಗೆ ಪ್ರೇಮ ಮಾಡಿ ದಾನಿ ಆಗುವಂತ ದೇವ್ರು ಎದ್ಯಾಗ ಪ್ರೇಮ ತುಂಬಿಟ್ಟ. ನಾವೆಲ್ಲರೂ ಭಿಕ್ಷುಕರಷ್ಟೇ. ಇಲ್ಲಿ ಏನು ಕೇಳ್ತೀವಿ? ಭಿಕ್ಷುಕರ ಚಲೋ, ಇನ್ನೂ ಅವ್ರು ಬೆಸ್ಟ್. ಅವ್ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಾಗ ಇರ್ತಿದ್ನಂತ ಭಿಕ್ಷುಕ. ಅವ ಬಿಟ್ಟನಂತವ್. ಒಂದ್ ದಿವ್ಸ ನಿಮ್ ಬ್ಯಾಡಗಿ ಬಸ್ ಸ್ಟ್ಯಾಂಡ್ನಾಗ ಕಣ್ಣಂತ. ಅವ ಕೇಳ್ದೊಬ್ಬ, ಅಲ್ಲೋ ಇಷ್ಟು ದಿವ್ಸ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಾಗ ಇರ್ತಿದ್ದೆಲ್ಲ ಯಾಕೆ ಬಿಟ್ಟು? ಇಲ್ಲ, ಈಗ ಬಿಟ್ಟಿವಿ ನಾವು ಅದನ್ನ. ಯಾಕೆ ಬಿಟ್ಟಿ? ಇಲ್ಲ, ನಮ್ಮ ಮಗಳ ಮದುವೆ ಆಯ್ತು ಅದಕ್ಕೆ ಬಿಟ್ಟೆ. ಅಲ್ಲ, ಮಗಳ ಮದುವೆ ಆದ್ರೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಯಾಕೆ ಬಿಡ್ಬೇಕು? ಇಲ್ಲ, ನಮ್ಮ ಮಳಿಯನಿಗೆ ವರದಕ್ಷಿಣೆ ಯಾಕೆ ಕೊಟ್ಟಿವಿ ಅದನ್ನ ನಾವು? ಎಲ್ಲರೂ ಭಿಕ್ಷುಕರಷ್ಟೇ. ನಾವು ಪ್ರೇಮ ಭಿಕ್ಷುಗಳು. ಒಂದು ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸ್ತಿದ್. ಒಂದು ಗುಡಿ ಮುಂದೆ ಕುಂತಿದ್ ಭಿಕ್ಷೆ ಬೇಡ್ತಿದ್ದ. ಅವನು ಬೇಡುವಾಗ ಎಲ್ಲರೂ ಕೇಳ್ತಿ, ಗುಡಿ ಮುಂದೆ ಏನು ಅವ್ರು ಹಾಕದಟ್ಟು ತಗೋಬೇಕಾ? ಇವ ಏನ್ ಕೇಳ್ತಿದ್ದ ಅಂದ್ರೆ ನಮ್ಗೆ 10 ರೂಪಾಯಿ ಹಾಕ್ರಿ, 10 ರೂಪಾಯಿ ಹಾಕ್ರಿ ಅಂತಿದ್ದೆ. ಅವ ಒಬ್ಬ, ಅಲ್ಲೋ ಭಿಕ್ಷುಕರು ಕೊಟ್ಟಷ್ಟು ತಗೋಬೇಕು, 10 ರೂಪಾಯಿ ಹಾಕ್. ಇಲ್ಲ, ನಾವು ಪ್ರೀತಿ ಮಾಡೀವಿ ಅಂದ. ಅವ ಅಂದ, ಮೊದಲೇ ಭಿಕ್ಷುಕದಿ ಮತ್ ಪ್ರೀತಿ ಮಾಡಿಯ? ಇಲ್ಲ, ಅವ್ರಿಗೊಂದು 10 ರೂಪಾಯಿ ಸಿಮ್ ಹಾಕಿಸ್ಬೇಕಾಗೈತಿ ನಾವು. ಎದಕ್ಕ? ನಮ್ಮ ಪ್ರೀತಿ ಮಾಡದವ್ರ ಜೊತೆಗೆ ಮಾತಾಡ್ಬೇಕು. ಅವ ಅಂದ, ಮೊದಲೇ ಭಿಕ್ಷುಕದಿ, ಭಿಕ್ಷುಕಾಗಿ ಪ್ರೀತಿ ಮಾಡಿಯ ಅಂದ. ಇಲ್ಲ, ನಾವು ಭಿಕ್ಷುಕರಾಗಿ ಪ್ರೀತಿ ಮಾಡಿಲ್ಲ. ಅವ್ರಿಗೆ ಪ್ರೀತಿ ಮಾಡಿದ್ಮೇಲೆ ಅವ್ರು ನಮಗ್ ಭಿಕ್ಷುಕರು ಮಾಡ್ಯಾರ. ಅವ್ರು ಮಾಡಿದ್ದಕ್ಕಾಗಿ ನಾವಿಲ್ಲ. ಎಲ್ಲರೂ ಭಿಕ್ಷುಕರೇ. ಆದ್ರೆ ರವೀಂದ್ರ ಏನಂತಾನ, ಒಂದ್ ಸ್ವಲ್ಪ ನಿನ್ನ ಎದೆಯಾಗ ಏನೈತಿ ಜಗತ್ತಿಗೆ ಹಂಚ್ ಹೋಗೋ ಇಲ್ಲಿ.